ನಮಸ್ಕಾರ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಐತಿಹಾಸಿಕ ಘಟನೆ ಬಗ್ಗೆ ಮಾತಾಡೋಣ. 5655ರ ತಾಳಿಕೋಟೆ ಕದನ. ಇದು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ತಿರುವಲ್ವಾ? ಹೌದು, ನಿಜಕ್ಕೂ ಒಂದು ನಿರ್ಣಾಯಕ ಘಟನೆ. ಒಂದು ದೊಡ್ಡ ಸಾಮ್ರಾಜ್ಯ ವಿಜಯನಗರ ಪತನವಾಗೋಕೆ ಕಾರಣವಾಯಿತು. ಹೌದು. ಇವತ್ತು ನಮ್ಮ ಹತ್ರ ಇರೋ ಲೇಖನಗಳು, ಸಂಶೋಧನಾ ಪೇಪರ್ಗಳು, ಕೆಲವು ಟಿಪ್ಪಣಿಗಳ ಆಧಾರದ ಮೇಲೆ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ. ಖಂಡಿತ. ಇದರ ಹಿನ್ನೆಲೆ, ಕಾರಣಗಳು, ಆಮೇಲೆ ಪರಿಣಾಮಗಳು, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನಮ್ಮ ಉದ್ದೇಶ ಬರೀ ಫ್ಯಾಕ್ಟ್ಸ್ ಹೇಳೋದಲ್ಲ, ಆದರೆ ಹಿಂದಿನ ಕಾಂಪ್ಲೆಕ್ಸಿಟಿ ಅಂದ್ರೆ ಸಂಕೀರ್ಣತೆಯನ್ನ ಅರ್ಥ ಮಾಡ್ಕೊಳ್ಳೋದು. ಸರಿಯಾಗಿ ಹೇಳಿದ್ರಿ. ಯಾಕಂದ್ರೆ ಇದನ್ನ ಸಾಮಾನ್ಯವಾಗಿ ಬರೀ ಒಂದು ಹಿಂದೂ ಮುಸ್ಲಿಂ ಸಂಘರ್ಷ ಅಂತ ನೋಡ್ತಾರೆ. ಆದರೆ ನಾವು ಆಳವಾಗಿ ನೋಡಿದ್ರೆ ರಾಜಕೀಯ, ಸೈನಿಕ, ವೈಯಕ್ತಿಕ ಕಾರಣಗಳು, ಹೀಗೆ ಹಲವು ವಿಷಯಗಳು ಸೇರ್ಕೊಂಡಿವೆ. ಹೌದು. ನಾವು ಯಾವ ಆಕರಗಳನ್ನ ಮುಖ್ಯವಾಗಿ ಬಳಸ್ತಾ ಇದ್ದೀವಿ ನೋಡಿ. ಸಮಕಾಲೀನ ಪರ್ಷಿಯನ್ ವರದಿಗಳು, ಪೋರ್ಚುಗೀಸ್ ದಾಖಲೆಗಳು, ಶಾಸನಗಳು, ಇವು ಮುಖ್ಯ. ಹಾಗೇನೆ ಆಧುನಿಕ ಇತಿಹಾಸಕಾರರು ರಿಚರ್ಡ್ ಈಟನ್, ಸಂಜಯ್ ಸುಬ್ರಹ್ಮಣ್ಯಂ ಅವರ ವಿಶ್ಲೇಷಣೆಗಳು ನಮಗೆ ಸಹಾಯ ಮಾಡ್ತವೆ. ಸರಿ, ಹಾಗಾದ್ರೆ ಕಥೆಯನ್ನ ಹಿನ್ನೆಲೆಯಿಂದ ಶುರು ಮಾಡೋಣ. ವಿಜಯನಗರ ಸಾಮ್ರಾಜ್ಯ ಆ ಕಾಲದಲ್ಲಿ ಹೇಗಿತ್ತು? 16ನೇ ಶತಮಾನದ ಮಧ್ಯದಲ್ಲಿ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ 1336ರಲ್ಲಿ ಸ್ಥಾಪನೆ ಆಗಿದ್ದು. ಹೌದು. 16ನೇ ಶತಮಾನದ ಮಧ್ಯದಲ್ಲಿ ಅಂದ್ರೆ ಕದನದ ಹೊತ್ತಿಗೆ ಅದು ತನ್ನ ಉತ್ತುಂಗದಲ್ಲಿತ್ತು. ಪೀಕ್ ಪವರ್. ಎಷ್ಟು ದೊಡ್ಡದಿತ್ತು? ಬಹುತೇಕ ಇಡೀ ದಕ್ಷಿಣ ಭಾರತ, ಇವತ್ತಿನ ಕರ್ನಾಟಕ, ಆಂಧ್ರ, ತೆಲಂಗಾಣದ ಭಾಗಗಳು, ತಮಿಳುನಾಡು, ಕೇರಳದ ಸ್ವಲ್ಪ ಭಾಗ, ಇಷ್ಟು ವಿಸ್ತಾರವಾಗಿತ್ತು. ಹಂಪಿ ಅದರ ರಾಜಧಾನಿ ಅಲ್ವಾ? ಅದರ ಬಗ್ಗೆ ತುಂಬಾ ಕೇಳಿದೀವಿ. ಹೌದು, ಹಂಪಿ ಅದು ಬರೀ ರಾಜಧಾನಿಯಲ್ಲ, ಒಂದು ಅದ್ಭುತ ಸಾಂಸ್ಕೃತಿಕ, ಆರ್ಥಿಕ ಕೇಂದ್ರ. ವಿದೇಶಿ ಪ್ರವಾಸಿಗರು ಬಂದಿದ್ರಲ್ಲ, ನುನೀಸ್, ಪಾಯಸ್, ಅವರೆಲ್ಲ ಇದರ ವೈಭವವನ್ನ ತುಂಬಾ ವರ್ಣಿಸಿದ್ದಾರೆ. ಕೆಲವರು ಇದನ್ನ ಹಿಂದೂ ಧರ್ಮದ ಕೊನೆಯ ಭದ್ರಕೋಟೆ ಅಂತ ಕರೀತಾರಲ್ಲ, ಆ ಧಾರ್ಮಿಕ ಆಯಾಮ ಎಷ್ಟಿತ್ತು? ಅದು ಒಂದು ಮುಖ್ಯವಾದ ಪಾಯಿಂಟ್. ಖಂಡಿತವಾಗಿಯೂ ವಿಜಯನಗರ ಹಿಂದೂ ಸಂಪ್ರದಾಯಗಳನ್ನ ಪೋಷಿಸ್ತಾ ಇತ್ತು. ಆದರೆ ಅದೇ ಸಮಯದಲ್ಲಿ ಅದು ಬಹಳ ಬಹುಸಂಸ್ಕೃತಿಯ ಲಕ್ಷಣಗಳನ್ನು ಹೊಂದಿತ್ತು. ಓ, ಹೇಗೆ? ಉದಾಹರಣೆಗೆ ಆಸ್ಥಾನದ ಉಡುಪುಗಳು, ರಾಜರು ಬಳಸ್ತಿದ್ದ ಬಿರುದುಗಳು, ಸುಲ್ತಾನ್ ಅನ್ನೋ ಬಿರುದು ಇತ್ತು. ವಾಸ್ತುಶಿಲ್ಪದಲ್ಲೂ ಪರ್ಷಿಯನ್ ಇಸ್ಲಾಮಿಕ್ ಶೈಲಿಯ ಪ್ರಭಾವ ಕಾಣುತ್ತೆ. ಅಂದ್ರೆ ಹಿಂದೂ ರಾಜರಲ್ಲಿ ಸುಲ್ತಾನ ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರಲ್ಲ, ಆ ತರಹನ? ಎಕ್ಸಾಕ್ಟ್ಲಿ. ಫಿಲಿಪ್ ಫ್ಯಾಗ್ನರ್ ಅವರ ಮಾತದು. ಅಂದ್ರೆ ಆಡಳಿತಾತ್ಮಕವಾಗಿ, ಸಾಂಸ್ಕೃತಿಕವಾಗಿ ಅದು ಅಂದಿನ ಡೆಕ್ಕನ್ನ ರಾಜಕೀಯ ವಲಯದ ಒಂದು ಭಾಗವಾಗಿತ್ತು. ಇದು ಕುತೂಹಲಕಾರಿ. ಅಂದ್ರೆ ಧರ್ಮಕ್ಕಿಂತ ರಾಜಕೀಯ ವಾಸ್ತವತೆಗಳು ಹೆಚ್ಚು ಮುಖ್ಯವಾಗಿದ್ವಾ? ಬಹುಶಃ ಹೌದು. ಇನ್ನೊಂದು ಉದಾಹರಣೆ ನೋಡಿ. 16ನೇ ಶತಮಾನದ ಆರಂಭದಲ್ಲಿ ಗೋಲ್ಕೊಂಡಾದ ರಾಜಕುಮಾರ ಇಬ್ರಾಹಿಂ ಕುತುಬ್ ಶಾ ಅಂತ, ಅವನು ರಾಜಕೀಯ ಆಶ್ರಯ ಬೇಕು ಅಂತ ವಿಜಯನಗರಕ್ಕೆ ಬಂದಿದ್ದ. ಅಲ್ಲಿ ಕೆಲವು ವರ್ಷ ಇದ್ದ. ಅಷ್ಟೇ ಅಲ್ಲ, ಮಲಿಕ್ ಐನ್ ಅಲ್ ಮುಲ್ಕ್ ಗಿಲಾನಿ ಅಂತ ಒಬ್ಬ ಪ್ರಮುಖ ಸೇನಾಧಿಪತಿ, ಅವನು ಮೂಲತಃ ಬಿಜಾಪುರದವನು. ಹೌದು. ಅಲ್ಲಿನ ಸುಲ್ತಾನನ್ ಜೊತೆ ಮನಸ್ತಾಪ ಆಗಿ ವಿಜಯನಗರಕ್ಕೆ ಬಂದ. ಅವನನ್ನ ಅಳಿಯ ರಾಮರಾಯ ಸಹೋದರ ಅಂತ ಸ್ವೀಕರಿಸಿ ದೊಡ್ಡ ಹುದ್ದೆ ಕೊಟ್ಟಿದ್ದ. ಓಹೋ, ಹಾಗಾದ್ರೆ ಮುಸ್ಲಿಂ ಅಧಿಕಾರಿಗಳೂ ಇದ್ರು? ಹೌದು, ಉನ್ನತ ಸ್ಥಾನಗಳಲ್ಲೇ ಇದ್ರು. ಇದು ಅಂದಿನ ರಾಜಕೀಯ ಹೊಂದಾಣಿಕೆಗಳನ್ನ ತೋರಿಸುತ್ತೆ. ಸರಿ, ಈ ಇಡೀ ಸನ್ನಿವೇಶದ ಕೇಂದ್ರ ವ್ಯಕ್ತಿ ಅಳಿಯ ರಾಮರಾಯ ಅಲ್ವಾ? ಖಂಡಿತವಾಗಿ. ಅಳಿಯ ರಾಮರಾಯ ಆರವೀಡು ವಂಶದವನು. ಕೃಷ್ಣದೇವರಾಯನ ಅಳಿಯ? ಹೌದು. ಬಹಳ ಮಹತ್ವಾಕಾಂಕ್ಷಿ, ಚಾಣಾಕ್ಷ ರಾಜಕಾರಣಿ. ರಾಜ ಸದಾಶಿವರಾಯ ಹೆಸರಿಗೆ ಮಾತ್ರ. 1542ರಿಂದ ನಿಜವಾದ ಅಧಿಕಾರ ಇದ್ದಿತು ರಾಮರಾಯನ ಕೈಯಲ್ಲಿ. ಆಡಳಿತ, ಸೇನೆ, ಡಿಪ್ಲೊಮಸಿ ಎಲ್ಲ ಅವನ ಹಿಡಿತದಲ್ಲಿತ್ತು. ಅವನು ತನ್ನ ವಂಶವನ್ನ ಪ್ರಾಚೀನ ಚೋಳ, ಚಾಲುಕ್ಯರ ಜೊತೆ ಲಿಂಕ್ ಮಾಡಿ ಅಧಿಕಾರಕ್ಕೆ ಒಂದು ಲೆಜಿಟಿಮೆಸಿ ತರಲು ಪ್ರಯತ್ನ ಪಡ್ತಿದ್ದ. ಇನ್ನೊಂದು ಕಡೆ ಡೆಕ್ಕನ್ ಸುಲ್ತಾನರು, ಬಿಜಾಪುರ, ಗೋಲ್ಕೊಂಡ, ಅಹಮದ್ ನಗರ್. ಹೌದು, ಬಿದರ್, ಬೆರಾರ್ ಕೂಡ. ಇವರೆಲ್ಲ ಬಹುಮನಿ ಸಾಮ್ರಾಜ್ಯ ಒಡೆದೋಡ್ಮೇಲೆ ಹುಟ್ಕೊಂಡ ರಾಜ್ಯಗಳು. ಅವರ ಮಧ್ಯೆ ಸಂಬಂಧ ಹೇಗಿತ್ತು? ಸದಾ ಕಿತ್ತಾಟ, ಒಬ್ಬರಿಗೊಬ್ರು ಯುದ್ಧ ಮಾಡ್ತಾ ಇದ್ರು, ಗಡಿಗಳಿಗಾಣಿ ಜಗಳ. ಇದೇ ಪರಿಸ್ಥಿತಿಯನ್ನ ರಾಮರಾಯ ಸುಮಾರು 20 ವರ್ಷ ಚೆನ್ನಾಗಿ ಬೆಳೆಸ್ಕೊಂಡ. ಹೇಗೆ? ಅವರ ನಡುವಿನ ಜಗಳಗಳಲ್ಲಿ ತಾನು ಮಧ್ಯಪ್ರವೇಶ ಮಾಡಿ ವಿಜಯನಗರದ ಪ್ರಭಾವವನ್ನ ಕೃಷ್ಣಾ ನದಿಯ ಉತ್ತರಕ್ಕೂ ವಿಸ್ತರಿಸಿದ. ಅದು ಅವನ ರಾಜತಾಂತ್ರಿಕ ಗೆಲುವು. ಹೌದು, ಆದ್ರೆ ಅದೇ ಅವನಿಗೆ ಕೊನೆಗೆ ಮುಳುವಾಯಿತು. ಹೌದು, ಅಲ್ಲಿಂದಲೇ ಸಂಘರ್ಷದ ಬೀಜಗಳು ಶುರುವಾದವಾ? ಹೇಗೆ ಆ ರಾಜತಂತ್ರ ತಿರುಗುವಾಣವಾಯಿತು? ಕರೆಕ್ಟ್. ರಾಮರಾಯನ ಪಾಲಿಸಿಯೇ ಕಾರಣ.
ಅವನು ಸುಲ್ತಾನರ ಆಂತರಿಕ ವಿಷಯಗಳಲ್ಲಿ ನೇರವಾಗಿ ತಲೆ ಹಾಕ್ತಿದ್ದ. ಒಬ್ಬ ಸುಲ್ತಾನನಿಗೆ ಸಪೋರ್ಟ್ ಮಾಡಿ ಇನ್ನೊಬ್ಬನ್ನ ಸೋಲಿಸೋದು, ಆಮೇಲೆ ಸ್ವಲ್ಪ ಸಮಯದ ನಂತರ ಮತ್ತೆ ಪಕ್ಷ ಬದಲಾಯಿಸೋದು. ಉದಾಹರಣೆಗೆ ಈಗ ಅಹ್ಮದ್ ನಗರ್ ಗೋಲ್ಕೊಂಡ ಜೊತೆ ಸೇರಿ ಬಿಜಾಪುರದ ಮೇಲೆ ಯುದ್ಧ ಮಾಡೋದು. ಕೆಲ ವರ್ಷ ಆದ್ಮೇಲೆ ಬಿಜಾಪುರ ಬಿದರ್ ಜೊತೆ ಸೇರಿ ಅಹ್ಮದ್ ನಗರ್ ಗೋಲ್ಕೊಂಡ ಮೇಲೆ ದಾಳಿ ಮಾಡೋದು. ರಾಯಚೂರು ದೋಆಬ್ ಕಲ್ಯಾಣಿ ಕೋಟೆ ಈ ಆಯಕಟ್ಟಿನ ಜಾಗಗಳ ಮೇಲೆ ಹಿಡಿತ ಸಾಧಿಸೋಕೆ ಹೀಗ್ ಮಾಡ್ತಾ ಇದ್ದ. ಇದು ರಾಜತಂತ್ರ ಇರ್ಬೋದು, ಆದ್ರೆ ಸುಲ್ತಾನರಿಗೆ ಹೇಗೆ ಅನಿಸಿರಬೇಡ. ಅವರಿಗೆ ರಾಮರಾಯನ ಹಸ್ತಕ್ಷೇಪದಿಂದ ತಮ್ಮ ಶಕ್ತಿ ಕುಂತ ಇದೆ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಅವನ ಬಗ್ಗೆ ವೈಯಕ್ತಿಕ ದ್ವೇಷ, ಒಂದು ರೀತಿಯಲ್ಲಿ ಅವಮಾನ ಆಗ್ತಿದೆ ಅನ್ನೋ ಭಾವನೆ ಬಂತು. ಕೆಲವು ವರದಿಗಳ ಪ್ರಕಾರ ರಾಮರಾಯ ಕೆಲವೊಮ್ಮೆ ಸುಲ್ತಾನರ ರಾಯಭಾರಿಗಳಿಗೆ ಸರಿಯಾದ ಗೌರವ ಕೊಡ್ತಿರ್ಲಿಲ್ಲ ಅಂತಾನೂ ಇದೆ. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿರಬೇಕು. ಹೌದು, ಅವನ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮೊದಲು ವರ್ಕ್ ಆಯಿತು, ಆದ್ರೆ ಕೊನೆಗೆ ಎಲ್ರೂ ಅವನ ವಿರುದ್ಧ ಒಂದು ಮಾಡಿತು. ಆ ಒಂದುಗೂಡುವಿಕೆ ಅದು ನಿಜಕ್ಕೂ ಅಭೂತಪೂರ್ವ ಅಲ್ವಾ? ಅಲ್ಲಿವರೆಗೂ ಒಬ್ರಿಗೊಬ್ರು ಹೊಡೆದಾಡ್ತಿದ್ದವರು. ನಿಜಕ್ಕೂ ಶತಮಾನಗಳಿಂದ ಕಚ್ಚಾಡ್ತಿದ್ದ 4 ಮುಖ್ಯ ಸುಲ್ತಾನರು, ಬಿಜಾಪುರದ ಅಲಿಯಾದಿಲ್ ಶಾ, ಗೋಲ್ಕೊಂಡಾದ ಇಬ್ರಾಹಿಂ ಕುತುಬ್ ಶಾ, ಅಹಮದ್ ನಗರದ ಹುಸೇನ್ ನಿಜಾಂ ಶಾ ಮತ್ತೆ ಬಿದರ್ನ ಅಲಿ ಬರೀದ್ ಶಾ, ಇವರೆಲ್ಲ ತಮ್ಮ ಹಳೆ ದ್ವೇಷ ಮರೆತು ಒಂದಾದ್ರು. ಇದಕ್ಕಾಗಿ ಮದ್ವೆ ಸಂಬಂಧಗಳನ್ನು ಮಾಡ್ಕೊಂಡ್ರು. ಹಾಗಾ? ಹೌದು. ಹುಸೇನ್ ನಿಜಾಂ ಶಾಹನ ಮಗಳು ಪ್ರಸಿದ್ಧ ಚಾಂದ್ ಬೀವಿ, ಅವಳನ್ನ ಅಲಿ ಆದಿಲ್ ಶಾ ಮದುವೆ ಆದ. ಆದಿಲ್ ಶಾಹನ ತಂಗಿಯನ್ನ ಹುಸೇನ್ ನಿಜಾಂ ಶಾಹನ ಮಗನಿಗೆ ಕೊಟ್ರು. ಇದು ಮೈತ್ರಿಯನ್ನ ಗಟ್ಟಿ ಮಾಡ್ಲಿಕ್ಕೆ. ಹೌದು. ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 5ನೇ ಸುಲ್ತಾನ ಬೇರಾರ್ ಅವನು ಈ ಒಕ್ಕೂಟದಲ್ಲಿ ಸೇರ್ಲಿಲ್ಲ. ಯಾಕೆ? ಅದಕ್ಕೆ ಕಾರಣಗಳು ಸ್ಪಷ್ಟವಿಲ್ಲ. ಬಹುಶಃ ಹಳೆಯ ವೈಷಮ್ಯಗಳು ಅಥವಾ ಆ ಕ್ಷಣದ ರಾಜಕೀಯ ಲೆಕ್ಕಾಚಾರಗಳು ಇರ್ಬೋದು. ಸರಿ, ಈ ಮೈತ್ರಿ ಕೇವಲ ರಾಜಕೀಯ ಕಾರಣಕ್ಕ ಅಥವಾ ಧಾರ್ಮಿಕ ಕಾರಣಗಳು ಇದ್ವಾ? ಮುಖ್ಯವಾಗಿ ಇದು ರಾಜಕೀಯ ಮತ್ತೆ ಸೈನಿಕ ಮೈತ್ರಿ. ರಾಮರಾಯಣ ಹೆಚ್ಚುತ್ತಿರುವ ಶಕ್ತಿ, ಅವನ ಹಸ್ತಕ್ಷೇಪ ಇದನ್ನ ತಡೆಯೋಕೆ ಡಿಸೆಂಬರ್ 1564 ಕೊನೆಗೆ ಈ ಒಕ್ಕೂಟದ ಸೇನೆಗಳು ಒಟ್ಟಾಗಿ ವಿಜಯನಗರದ ಕಡೆ ಹೊರಟುವು. ತಾಳಿಕೋಟೆ ಕದನಕ್ಕೆ ಮುನ್ನುಡಿ ಬರದ ಹಾಗೆ. ಸರಿ, ಈಗ ನಾವು ಆ ನಿರ್ಣಾಯಕ ದಿನಕ್ಕೆ ಬರೋಣ. ಜಾನ್ವರಿ 23, 1565. ಯುದ್ಧ ಭೂಮಿ ಎಲ್ಲಿದೆ? ಇವತ್ತಿನ ಉತ್ತರ ಕರ್ನಾಟಕದಲ್ಲಿ, ಕೃಷ್ಣಾ ನದಿ ತೀರದಲ್ಲಿ. ರಾಕ್ಷಸಗಿ ಮತ್ತೆ ತಂಗಡಿಗಿ ಅನ್ನೋ ಹಳ್ಳಿಗಳ ಮಧ್ಯದ ಬಯಲು ಪ್ರದೇಶ. ಅದಕ್ಕೆ ಇದನ್ನ ರಾಕ್ಷಸ ತಂಗಡಿ ಕದನ ಅಂದನೂ ಕರೀತಾರೆ. ಸೈನ್ಯಗರ ಬಲಾಬಲ ಹೇಗಿತ್ತು? ವಿಜಯನಗರದ್ದು ದೊಡ್ಡ ಸೈನ್ಯ ಅಲ್ವಾ? ಹೌದು, ಸಂಖ್ಯೆಯಲ್ಲಿ ವಿಜಯನಗರದ್ದು ತುಂಬಾ ದೊಡ್ಡ ಸೈನ್ಯ. ಲಕ್ಷಾಂತರ ಕಾಲಾಳುಗಳು, ಅಶ್ವದಳ, ಆನೆಗಳ ಮೇಲೆ ಬಹಳ ಅವಲಂಬನೆ ಇತ್ತು. ಜೊತೆಗೆ ಪೋರ್ಚುಗೀಸ್, ಬೇರೆ ಯುರೋಪಿಯನ್ ಕೂಲಿ ಸೈನಿಕರು ಇದ್ರು. ಸಂಖ್ಯೆಯಲ್ಲಿ ದೊಡ್ಡದಿದ್ರು ಸುಲ್ತಾನರ ಕಡೆ ಏನು ವಿಶೇಷತೆ ಇತ್ತು? ತಾಂತ್ರಿಕವಾಗಿ ಅವರು ಮುಂದಿದ್ರಾ? ಹೌದು, 2 ಮುಖ್ಯ ಅಂಶಗಳು. ಒಂದು, ಅವರ ಕುದುರೆ ದಳ, ಅಶ್ವದಳ. ಮಧ್ಯ ಏಷ್ಯಾದಿಂದ ಬಂದ ಅಂದ್ರೆ ಟರ್ಕಿಶ್, ಅಫ್ಘಾನ್ ಮೂಲದ ಅನುಭವಿ ಕೂಲಿ ಸೈನಿಕರು. ಅವರ ಅಶ್ವದಳ ಬಹಳ ವೇಗವಾಗಿ ಶಿಸ್ತಿನಿಂದ ಯುದ್ಧ ಮಾಡ್ತಿತ್ತು. ವಿಜಯನಗರದ್ದು ಆನೆಗಳ ಮೇಲೆ ಜಾಸ್ತಿ ಫೋಕಸ್ ಆಗಿತ್ತಾ? ಹೌದು. 2ನೇ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ಸುಲ್ತಾನರ ಫಿರಂಗಿ ದಳ. ಫಿರಂಗಿಗಳು? ಹೌದು. ಅವರ ಹತ್ರ ರುಮಿ ಖಾನ್ನಂತಹ ತುಂಬಾ ನುರಿತ ಫಿರಂಗಿ ತಜ್ಞರು ಇದ್ರು. ಬಿಜಾಪುರದ ಆ ಮಾಲಿಕ್ ಇ ಮೈದಾನ್ ಅಂದ್ರೆ ಬಯಲಿನ ಒಡೆಯ ಅಂತ ಹೆಸರುವಾಸಿ ಫಿರಂಗಿ ಅದೆಲ್ಲ ಇತ್ತು. ಯುದ್ಧ ಶುರು ಆದಾಗ ಹೇಗಿತ್ತು? ಸುಲ್ತಾನರು ನದಿ ದಾಟೋಕೆ ಒಂದು ತಂತ್ರ ಮಾಡಿದ್ರು ಅಂತ ಇದೆಯಲ್ಲ? ಹೌದು. ಡಿಸೆಂಬರ್ ಕೊನೆಗೆ ಸಣ್ಣ ಪುಟ್ಟ ಚಕಮಕಿಗಳು ನಡೀತು. ಅದರಲ್ಲಿ ವಿಜಯನಗರಕ್ಕೆ ಸ್ವಲ್ಪ ಮುನ್ನಡೆ ಸಿಕ್ಕಿತ್ತು. ಆಮೇಲೆ ಸುಲ್ತಾನರು ಕೃಷ್ಣಾ ನದಿ ದಾಟಬೇಕಿತ್ತು. ಅವರೊಂದು ಉಪಾಯ ಮಾಡಿದ್ರು. ಏನು? 3 ದಿನಗಳ ಕಾಲ ನದಿ ದಾಟೋಕೆ ಒಳ್ಳೆ ಜಾಗ ಹುಡುಕ್ತಿದೀವಿ ಅನ್ನೋ ಹಾಗೆ ತಮ್ಮ ಸೇನೆಯನ್ನ ನದಿಯ ದಂಡೆ ಮೇಲೆ ಒಂದು ದಿಕ್ಕಲ್ಲಿ ಚಲಿಸಿದರು. ಸರಿ. ವಿಜಯನಗರ ಸೇನೆಯು ನದಿಯ ಆಚೆ ದಡದಲ್ಲಿ ಅವರನ್ನ ಫಾಲೋ ಮಾಡ್ತಾ ಹೋಯಿತು. ಓಕೆ. 3ನೇ ರಾತ್ರಿ ಕತ್ತಲಲ್ಲಿ ಸುಲ್ತಾನರ ಸೇನೆಗಳು ಫಾಸ್ಟ್ ಆಗಿ ವಾಪಸ್ ಬಂದು ಅವರು ಮೊದಲೇ ನೋಡಿಟ್ಟಿದ್ದ ಆಳ ಕಡಿಮೆ ಇದ್ದ ಜಾಗದಲ್ಲಿ ನದಿಯನ್ನ ದಾಟಿಬಿಟ್ರು. ಇದು ರಾಮರಾಯನಿಗೆ ಗೊತ್ತಾಗ್ಲಿಲ್ವಾ? ಗೊತ್ತಾದಾಗ ಸ್ವಲ್ಪ ತಡವಾಗಿತ್ತು. ಆದ್ರೂ ರಾಮರಾಯನಿಗೆ 80 ವರ್ಷ ದಾಟಿತ್ತು ಅಂತಾರೆ. ಆದ್ರೂ ಯುದ್ಧಕ್ಕೆ ಸಿದ್ಧನಾದ. ಯುದ್ಧ ಭೂಮಿಯಲ್ಲಿ ವ್ಯೂಹ ರಚನೆ ಹೇಗಿತ್ತು? ರಾಮರಾಯ ತಾನು ಮಧ್ಯಭಾಗದಲ್ಲಿ ನಿಂತ. ಅವನ ಎದುರುಗೆ ಅಹಮದ್ ನಗರದ ಹುಸೇನ್ ನಿಜಾಂ ಶಾ, ಎಡಗಡೆ ಅವನ ತಮ್ಮ ತಿರುಮಲ ದೇವರಾಯ, ಅವನೆದುರುಗೆ ಬಿಜಾಪುರದ ಆದಿಲ್ ಶಾ, ಸರಿ. ಬಲಗಡೆ ಇನ್ನೊಬ್ಬ ತಮ್ಮ ವೆಂಕಟಾದ್ರಿ, ಅವನೆದುರುಗೆ ಗೋಲ್ಕೊಂಡಾದ ಕುತುಬ್ ಶಾ ಮತ್ತು ಬಿದರ್ನ ಬರೀದ್ ಶಾ. ಯುದ್ಧದ ಶುರುವಿನಲ್ಲಿ ವಿಜಯನಗರಕ್ಕೆ ಸ್ವಲ್ಪ ಅಡ್ವಾಂಟೇಜ್ ಇತ್ತು ಅಂತ ಹೇಳ್ತಾರಲ್ಲ? ಹೌದು. ಆರಂಭದಲ್ಲಿ ವಿಶೇಷವಾಗಿ ವೆಂಕಟಾದ್ರಿ ಮುನ್ನಡೆಸ್ತಿದ್ದ ಬಲಪಾರ್ಶ್ವ
ಅದು ಗೋಲ್ಕೊಂಡ ಮತ್ತು ಬಿದರ್ ಸೇನೆಗಳ ಮೇಲೆ ಚೆನ್ನಾಗಿ ದಾಳಿ ಮಾಡಿತ್ತು. ಒಂದು ಹಂತದಲ್ಲಿ ವಿಜಯನಗರ ಗೆಲ್ಲುತ್ತೆ ಅನ್ನೋ ಸ್ಥಿತಿ ಇತ್ತು. ಆಮೇಲೆ ಏನಾಯ್ತು? ಆ ಫಿರಂಗಿ ತಂತ್ರ, ಹೌದು, ಮೊದಲನೇ ತಿರುವು ಅದು. ಸುಲ್ತಾನರ ಫಿರಂಗಿ ದಳದ ಮುಖ್ಯಸ್ಥ ಇದ್ನಲ್ಲ, ರೂಮಿ ಖಾನ್ ಅಂತ. ಅವನು ಒಂದು ಅದ್ಭುತ ತಂತ್ರ ಮಾಡಿದ. ದೊಡ್ಡ ಫಿರಂಗಿಗಳನ್ನ ಮುಂದೆ ಇಟ್ಟ. ಅದರ ಹಿಂದೆ ಚಿಕ್ಕ ಆದರೆ ಫಾಸ್ಟ್ ಆಗಿ ಫೈರ್ ಮಾಡೋ ಫಿರಂಗಿಗಳನ್ನ ಇಟ್ಟ. ಓಕೆ. ಇವುಗಳ ಮುಂದೆ ಬಿಲ್ಲುಗಾರರನ್ನ ನಿಲ್ಲಿಸಿ ಫಿರಂಗಿಗಳು ಕಾಣದ ಹಾಗೆ ಮಾಡಿದ. ಹೌದು. ವಿಜಯನಗರದ ಸೈನ್ಯ ಹುರುಪಿನಿಂದ ಹತ್ತಿರ ಬಂದಾಗ ಬಿಲ್ಲುಗಾರರು ಸಡನ್ ಆಗಿ ಪಕ್ಕಕ್ಕೆ ಸರಿದ್ರು. ಆಗ ತುಂಬಾ ಹತ್ತಿರದಿಂದ ಫಿರಂಗಿಗಳು ಗುಂಡಿನ ಸುರಿಮಳೆಗೆರೆದು. ಕೆಲವು ವರದಿಗಳು ಹೇಳೋ ಪ್ರಕಾರ ಸೀಸದ ಗುಂಡುಗಳ ಬದಲು ತಾಮ್ರದ ನಾಣ್ಯಗಳನ್ನು ತುಂಬಿ ಹಾರಿಸಿದ್ರಂತೆ. ಅಯ್ಯೋ, ಯಾಕೆ ಹಾಗೆ? ಬಹುಶಃ ಶತ್ರು ಸೈನಿಕರ ಮೇಲೆ ಸ್ಪ್ರೆಡ್ ಆಗಿ ಹೆಚ್ಚು ಹಾನಿ ಮಾಡಲಿಕ್ಕಿರ್ಬೋದು. ಇದು ವಿಜಯನಗರದ ಮುಂಚೂಣಿ ಪಡೆಯನ್ನ ಧ್ವಂಸ ಮಾಡಿತು. ಭಯಾನಕವಾಗಿದೆ ಇದು. ಆದ್ರೆ ಇದಕ್ಕಿಂತ ದೊಡ್ಡ ಆಘಾತ ಇನ್ನೊಂದು ಕಾದಿತ್ತಲ್ಲ? ಹೌದು, ಅದುವೇ ಗಿಲಾನಿ ಸಹೋದರರ ದ್ರೋಹ. ಇದು ಇತಿಹಾಸದಲ್ಲಿ ಬಹಳ ಚರ್ಚೆ ಆಗಿರುವ ವಿಷಯ. ಯಾರವರು? ರಾಮರಾಯನ ಸೈನ್ಯದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದ್ದ ಇಬ್ಬರು ಮುಸ್ಲಿಂ ಸೇನಾಧಿಪತಿಗಳು. ಇವರು ಮೊದಲು ವಿಜಯನಗರಕ್ಕೆ ಆಶ್ರಯ ಬಂದಿದ್ದ ಐನ್ ಅಲ್ ಮುಲ್ಕ್ ಗಿಲಾನಿಯ ಸಂಬಂಧಿಕರು ಅಂತ ಕೆಲವರು ಹೇಳ್ತಾರೆ, ಆದರೆ ಅದು ಖಚಿತವಾಗಿಲ್ಲ. ಅವರ ಹೆಸರುಗಳು ನೂರ್ ಖಾನ್ ಗಿಲಾನಿ, ಬಿಜ್ಲಿ ಖಾನ್ ಗಿಲಾನಿ ಅಂತ ಕೆಲವು ಕಡೆ ಉಲ್ಲೇಖ ಇದೆ. ಅವರೇನ್ ಮಾಡಿದ್ರು? ಯುದ್ಧದ ಅತ್ಯಂತ ಕ್ರಿಟಿಕಲ್ ಮೂಮೆಂಟಲ್ಲಿ ಅವರು ತಮ್ಮ ನಿಷ್ಠೆಯನ್ನ ಬದಲಾಯಿಸಿದ್ರು. ತಮ್ಮ ಕೈಕೆಳಗಿದ್ದ ಸಾವಿರಾರು ಸೈನಿಕರ ಜೊತೆಗೆ ಸುಲ್ತಾನರ ಕಡೆ ಸೇರ್ಕೊಂಡ್ರು. ಓ ಮೈ ಗಾಡ್! ಯುದ್ಧದ ಮಧ್ಯದಲ್ಲ? ಹೌದು. ಇದು ವಿಜಯನಗರ ಸೈನ್ಯದಲ್ಲಿ ದೊಡ್ಡ ಗೊಂದಲ, ಭಯವನ್ನು ಹುಟ್ಟಿಸ್ತು. ಯಾರು ಶತ್ರು ಯಾರು ಮಿತ್ರ ಅಂತಲೇ ಗೊತ್ತಾಗದ ಸ್ಥಿತಿ. ಇದು ಯುದ್ಧದ ಗತಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿರ್ಬೋದು. ಖಂಡಿತ. ಇದೇ ಗೊಂದಲದಲ್ಲಿ ವಯಸ್ಸಾಗಿದ್ದ ರಾಮರಾಯ, ಅವ ಆನೆ ಮೇಲಿದ್ನೋ ಪಲ್ಲಕ್ಕಿಯಲ್ಲಿದ್ನೋ ಅನ್ನೋರ ಬಗ್ಗೆ ಬೇರೆ ಬೇರೆ ವರದಿಗಳಿವೆ. ಅವನು ಕೆಳಗೆ ಬಿದ್ದ, ಅಥವಾ ಅವನನ್ನು ಹೊತ್ತಿದ್ದವರು ಹೆದರಿ ಓಡಿ ಹೋದ್ರು. ಒಟ್ಟಿನಲ್ಲಿ ಅವನು ಶತ್ರುಗಳ ಕೈಗೆ ಸಿಕ್ಕಿಬಿದ್ದ. ಆಮೇಲೆ ಅವನ ಅಂತ್ಯ ಹೇಗಾಯಿತು? ಅವನನ್ನ ಹುಸೈನ್ ನಿಜಾಮ್ ಶಾಹನ ಮುಂದೆ ತಂದ್ರು, ಅಹಮದ್ ನಗರದ ಸುಲ್ತಾನ್. ಅವನಿಗೆ ರಾಮರಾಯನ ಮೇಲೆ ಮೊದಲಿಂದಲೂ ಬಹಳ ದ್ವೇಷ ಇತ್ತು. ಅವನು ತಕ್ಷಣವೇ ರಾಮರಾಯನ ತಲೆ ಕಡಿಯೋಕೆ ಆದೇಶ ಕೊಟ್ಟ. ಬಿಜಾಪುರದ ಆದಿರ್ ಶಾ ಬೇಡ ಅಂದ. ರಾಮರಾಯನನ್ನ ಜೀವಂತವಾಗಿ ಇಟ್ಕೊಳ್ಳೋಣ ಅಂದ ಅಂತ ಕೆಲವು ಕಡೆ ಬರೆದಿದೆ. ಆದರೆ ನಿಜಾಮ್ ಶಾ ಕೇಳಿಲ್ಲ. ರಾಮರಾಯನ ತಲೆಯನ್ನ ಕತ್ತರಿಸಿ ಒಂದು ಭರ್ಜಿಯ ತುದಿಗೆ ಹಾಕಿ ವಿಜಯನಗರ ಸೈನ್ಯಕ್ಕೆ ಕಾಣೋ ಹಾಗೆ ಪ್ರದರ್ಶಿಸಿದ್ರು. ಅಯ್ಯೋ ದೇವ್ರೆ, ಇದನ್ನು ನೋಡಿ ಸೈನಿಕರ ಸ್ಥಿತಿ ಏನಾಡಿರ್ಬೇಡ. ಅದು ಅಂತಿಮ ಹೊಡೆತ. ತಮ್ಮ ನಾಯಕ ಅಜೇಯ ಅಂತ ಅವರು ನಂಬಿದ್ದ ರಾಮರಾಯನ ಸ್ಥಿತಿ ನೋಡಿ ಸೈನಿಕರು ಸಂಪೂರ್ಣವಾಗಿ ಧೈರ್ಯ ಕಳ್ಕೊಂಡ್ರು. ಹೌದು. ಸೈನ್ಯದಲ್ಲಿ ಪೂರ್ತಿ ಅವ್ಯವಸ್ಥೆ. ಎಲ್ಲರೂ ದಿಕ್ಕಾಪಾಲಾಗಿ ಓಡೋಕ್ ಶುರು ಮಾಡಿದ್ರು. ಸುಲ್ತಾನರ ಸೈನ್ಯ ಅವರನ್ನ ಬೆನ್ನಟ್ಟಿ ಕೊಲ್ಲಲು ಶುರು ಮಾಡಿತು. ಎಷ್ಟು ಸಾವು ನೋವಾಗಿರ್ಬಾಡು. ಅಂದಾಜುಗಳು ಬೇರೆ ಬೇರೆ ಇವೆ, ಆದರೆ ಸುಮಾರು 1 ಲಕ್ಷದಿಂದ 1.5 ಲಕ್ಷ ವಿಜಯನಗರ ಸೈನಿಕರು ಆ ದಿನ ಸತ್ರು ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಸಂಖ್ಯೆಯ? ಹೌದು. ರಾಮರಾಯನ ತಮ್ಮ ವೆಂಕಟಾದ್ರಿ ಯುದ್ಧದಲ್ಲೇ ಸತ್ತ. ಇನ್ನೊಬ್ಬ ತಮ್ಮ ತಿರುಮಲ ದೇವರಾಯ, ಅವನು ಮಾತ್ರ ಪರಿಸ್ಥಿತಿ ಕೈಮೀರಿದೆ ಅಂತ ಬೇಗ ಅರ್ಥ ಮಾಡಿಕೊಂಡು ಹೆಸರಿಗ ರಾಜನಾಗಿದ್ದ ಸದಾಶಿವರಾಯ, ರಾಜ ಮನೆತನದವರು ಮತ್ತೆ ಸಿಕ್ಕಷ್ಟು ಖಜಾನೆ, ಸುಮಾರು 1550 ಆನೆಗಳ ಮೇಲೆ ಚಿನ್ನ ವಜ್ರಗಳನ್ನ ಹೇರಿಕೊಂಡು ಹೌದು ತಕ್ಷಣ ಹಂಪಿಯಿಂದ ಪೆನುಗೊಂಡೆ ಕೋಟೆಗೆ ಓಡಿ ಹೋದ, ಪಲಾಯನ ಮಾಡ್ದ. ಈ ಹೀನಾಯ ಸೋಲಿನ ನಂತರ ವಿಜಯನಗರದ ಹೆಮ್ಮೆಯ ರಾಜಧಾನಿ ಹಂಪಿಗೆ ಏನಾಯ್ತು? ಅದರ ಬಗ್ಗೆ ಭಯಾನಕ ಕಥೆಗಳಿವೆ. ಹೌದು, ಹಂಪಿಯ ಪತನ ಒಂದು ದೊಡ್ಡ ದುರಂತ. ಗೆದ್ದ ಸುಲ್ತಾನರ ಸೈನ್ಯಗಳು ಕೆಲವೇ ದಿನಗಳಲ್ಲಿ ಹಂಪಿಯನ್ನ ತಲುಪುದು. ಸುಮಾರು 6 ತಿಂಗಳ ಕಾಲ. ಇದು ಕೆಲವು ವರದಿಗಳು ಹೇಳೋದು ನಿರಂತರವಾಗಿ ನಗರವನ್ನ ಲೂಟಿ ಮಾಡಿದ್ರು, ನಾಶ ಮಾಡಿದ್ರು. 6 ತಿಂಗಳ ಕಾಲವಾ? ಹೌದು. ದೇವಾಲಯಗಳು, ಅರಮನೆಗಳು, ಅಂಗಡಿ ಮುಂಗಟ್ಟುಗಳು ಎಲ್ಲವನ್ನೂ ಕೊಳ್ಳೆ ಹೊಡೆದ್ರು. ವಿಗ್ರಹಗಳನ್ನು ಒಡೆದು ಹಾಕಿದ್ರು, ಕಟ್ಟಡಗಳಿಗೆ ಬೆಂಕಿ ಹಚ್ಚಿದ್ರು. ಅಲ್ಲಿ ವಾಸವಾಗಿದ್ದ ಜನರ ಗತಿ? ಸಾವಿರಾರು ಜನರನ್ನ ಕೊಂದ್ರುವಂತ ವರದಿಗಳು ಹೇಳ್ತವೆ. ರಾಬರ್ಟ್ ಸೆವೆಲನ್ನ ಇತಿಹಾಸಕಾರ ಎ ಫರ್ಗಾಟನ್ ಎಂಪೈರ್ ಅಂತ ಪುಸ್ತಕ ಬರೆದಿದ್ದಾನೆ. ಹೌದು. ಅದರಲ್ಲಿ ಅವನು ಈ ನಾಶವನ್ನ ಬಹಳ ಭಾವುಕವಾಗಿ ವರ್ಣಿಸ್ತಾನೆ. ನಗರಕ್ಕೆ ಹಚ್ಚಿದ ಬೆಂಕಿಯ ಶಾಖಕ್ಕೆ ಪಕ್ಕದ ಗ್ರಾನೈಟ್ ಪೆಟ್ಟಗಳೇ ಬಿರುಕು ಬಿಟ್ಟು ಅಂತಾನೂ ಬರೀತಾನೆ. ಆದರೆ ಅದು ಸ್ವಲ್ಪ ಉತ್ಪ್ರೇಕ್ಷೆ ಇರಬಹುದು. ಅದು ಸ್ವಲ್ಪ ಸೆಲೆಕ್ಟಿವ್ ಆಗಿತ್ತು ಅಂತ ಹೇಳ್ತಾರಲ್ಲ? ಹೌದು. ಅಲ್ಲಿ ಒಂದು ಚರ್ಚೆ ಇದೆ. ಕ್ಯಾಥರಿನ್ ಐಷರ್, ಸಿಂಥಿಯಾ ಟಾಲ್ಬೋಟ್ ಅವರಂತಹ ಸಂಶೋಧಕರು ಹೇಳೋದು ನಾಶ ಆಗಿದ್ದು ನಿಜ, ಅದು ಭೀಕರವಾಗಿತ್ತು. ಆದರೆ ಅದು ಬಹುಶಃ ಸಂಪೂರ್ಣ ನಾಶ ಅಲ್ಲ. ಮುಖ್ಯವಾಗಿ ರಾಜಕೀಯ ಮತ್ತು ಸಾರ್ವಭೌಮತ್ವದ ಸಂಕೇತಗಳ ಮೇಲೆ ದಾಳಿ ಹೆಚ್ಚಾಗಿತ್ತು. ಅಂದ್ರೆ ಅರಮನೆಗಳು, ಆಡಳಿತ ಕೇಂದ್ರಗಳು,
ನಗರದ ಮುಖ್ಯ ದ್ವಾರಗಳು, ರಾಜಮನೆತನಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳು ಇವುಗಳನ್ನೇ ಹೆಚ್ಚು ಟಾರ್ಗೆಟ್ ಮಾಡಿದ್ರು. ಓಕೆ. ಸಾಮಾನ್ಯ ಜನರ ಮನೆಗಳು ಅಥವಾ ಎಲ್ಲಾ ದೇವಸ್ಥಾನಗಳು ಪೂರ್ತಿ ನಾಶ ಆಗಿಲ್ಲದಿರ್ಬೋದು, ರಾಯಲ್ ಸೆಂಟರ್ ಅನ್ನೋ ಭಾಗಕ್ಕೆ ಹೆಚ್ಚು ಹಾನಿ ಆಯ್ತು ಅನ್ನೋದು ಅವರ ವಾದ. ಆದ್ರೂ ಹಂಪಿ ಮತ್ತೆ ಹಿಂದಿನ ಸ್ಥಿತಿಗೆ ಬರಲೇ ಇಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಅದರ ವೈಭವ ಅಲ್ಲಿಗೆ ಮುಗಿತು. ಅದು ಮತ್ತೆ ಚೇತರಿಸಿಕೊಳ್ಳಲೇ ಇಲ್ಲ. ಈ ಕದನದ ತಕ್ಷಣದ ರಾಜಕೀಯ ಸಾಂಸ್ಕೃತಿಕ ಪರಿಣಾಮಗಳೇನು? ರಾಜಕೀಯವಾಗಿ ವಿಜಯನಗರ ಒಂದು ಕೇಂದ್ರ ಶಕ್ತಿಯಾಗಿ ಬಹುತೇಕ ಮುಗಿದೇ ಹೋಯಿತು. ದಕ್ಷಿಣ ಭಾರತದ ಪೊಲಿಟಿಕಲ್ ಮ್ಯಾಪ್ ಪರ್ಮನೆಂಟ್ ಆಗಿ ಚೇಂಜ್ ಆಯಿತು. ಇನ್ನು ಸಾಂಸ್ಕೃತಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಕಟ್ಟೋದು, ಕಲೆ ಸಾಹಿತ್ಯಕ್ಕೆ ರಾಜಾಶ್ರಯ ಕೊಡೋದು ಇದೆಲ್ಲ ತೀವ್ರವಾಗಿ ಕಡಿಮೆ ಆಯಿತು. ಹೌದು. ವಿಶೇಷವಾಗಿ ವಿಜಯನಗರದಲ್ಲಿ ವೈಷ್ಣವ ಪಂಥ ಬಹಳ ಪ್ರಬಲವಾಗಿತ್ತು. ಅದಕ್ಕೆ ದೊಡ್ಡ ಹಿನ್ನಡೆ ಆಯಿತು. ಸರಿ, ನಾವು ಕಾರಣಗಳ ಬಗ್ಗೆ ಅಲ್ಲಲ್ಲಿ ಮಾತಾಡಿದ್ದೇವೆ. ಆದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ವಿಜಯನಗರದ ಸೋಲಿಗೆ ಮುಖ್ಯ ಕಾರಣಗಳು ಅಂತ ಯಾವುದನ್ನ ಹೇಳಬಹುದು? ಮೊದಲನೇದು ಮತ್ತು ಬಹುತೇಕ ಎಲ್ಲರೂ ಒಪ್ಪೋದು, ಗಿಲಾನಿ ಸಹೋದರರ ದ್ರೋಹ. ಹೌದು, ಅದು ನಿರ್ಣಾಯಕ ಅನ್ಸುತ್ತೆ. ಹೌದು. ಯುದ್ಧದ ಮಧ್ಯೆ ಇಬ್ಬರು ದೊಡ್ಡ ಕಮಾಂಡರ್ಸ್ ಪಕ್ಷ ಬದಲಾಯಿಸಿದ್ದು ವಿಜಯನಗರದ ಪ್ಲಾನ್ ಅನ್ನ ಪೂರ್ತಿ ಹಾಳು ಮಾಡಿತು. ಸರಿ. ಎರಡನೇದು ಸೈನಿಕ ಶ್ರೇಷ್ಠತೆ, ಮುಖ್ಯವಾಗಿ ಸುಲ್ತಾನರ ಫಿರಂಗಿ ದಳ. ಅವರ ಹತ್ರ ಬೆಟರ್ ಟೆಕ್ನಾಲಜಿ ಇತ್ತು, ಅದನ್ನ ಬಳಸೋಕೆ ಒಳ್ಳೆ ತಂತ್ರಜ್ಞರು ಇದ್ರು. ಅವರ ಅಶ್ವದಳ ಕೂಡ ವಿಜಯನಗರದ ಆನೆ ಕೇಂದ್ರಿತ ಸೇನೆಗಿಂತ ಹೆಚ್ಚು ಮೊಬೈಲ್ ಮತ್ತು ಎಫೆಕ್ಟಿವ್ ಆಗಿತ್ತು. ಆಯುಧಗಳಲ್ಲೂ ವ್ಯತ್ಯಾಸ ಇತ್ತಾ? ಹೌದು. ವಿಜಯನಗರದವರು ಹೆಚ್ಚಾಗಿ ಬಿದಿರಿನ ಬಿಲ್ಲುಗಳನ್ನು ಬಳಸ್ತಿದ್ರು. ಸುಲ್ತಾನರ ಹತ್ರ ಲೋಹದ ಅಡ್ಡಬಿಲ್ಲುಗಳು, ಕ್ರಾಸ್ಬೋಸ್, ಉದ್ದನ ಈಟಿಗಳು ಇದ್ವು. ಅವು ಹೆಚ್ಚು ಪರಿಣಾಮಕಾರಿ. ಮೂರನೇ ಕಾರಣ ನಾಯಕತ್ವ ಮತ್ತು ಸ್ಥೈರ್ಯ. ರಾಮರಾಯನಿಗೆ ವಯಸ್ಸಾಗಿತ್ತು, 80 ದಾಟಿತ್ತು. ಕೆಲವರು ಅವನಿಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು ಅಂತ ಅಂತಾರೆ. ಆದ್ರೆ ಅದಕ್ಕಿಂತ ಮುಖ್ಯ, ಯುದ್ಧ ಭೂಮಿಯಲ್ಲಿ ಅವನನ್ನ ಸೆರೆ ಹಿಡಿದು ತಲೆ ಕಡಿದಿದ್ದು. ಇದು ಸೈನಿಕರ ಮೊರಾಲನ್ನ ಪೂರ್ತಿಯಾಗಿ ಕುಗ್ಗಿಸಿತು. ಹೌದು, ಅದು ಮಾನಸಿಕವಾಗಿ ದೊಡ್ಡ ಹೊಡೆತ. ಖಂಡಿತ. ಸರಿ, ಈ ಸೋಲಿನ ದೀರ್ಘಕಾಲೀನ ಪರಿಣಾಮಗಳೇನು? ವಿಜಯನಗರ ಸಾಮ್ರಾಜ್ಯ ಅಲ್ಲಿಗೆ ಮುಗುದೇ ಹೋಯ್ತಾ? ಸಂಪೂರ್ಣವಾಗಿ ಅಲ್ಲ. ತಿರುಮಲ ದೇವರಾಯ ಪೆನುಗಂಡೆಯನ್ನ ರಾಜಧಾನಿ ಮಾಡಿಕೊಂಡು ಆರವೀಡು ವಂಶದ ಆಳ್ವಿಕೆಯನ್ನ ಕಂಟಿನ್ಯೂ ಮಾಡ್ದ. ಓ. ಆದ್ರೆ ಸಾಮ್ರಾಜ್ಯ ಮೊದಲಿನ ಹಾಗೆ ಇರಲಿಲ್ಲ, ಬಹಳ ಚಿಕ್ಕದಾಗಿತ್ತು. ಅದರ ಕೆಳಗಿದ್ದ ಸಾಮಂತರು ಅಂದ್ರೆ ಮೈಸೂರು ಒಡೆಯರು, ಕೆಳದಿ ನಾಯಕರು, ಮದುರೈ ತಂಜಾವೂರು ನಾಯಕರು ಇವರೆಲ್ಲ ಒಬ್ಬೊಬ್ಬರಾಗಿ ಸ್ವತಂತ್ರರಾದರು. ಆರವೀಡು ವಂಶಕ್ಕೂ ಆಂತರಿಕ ಜಗಳಗಳು, ಬಿಜಾಪುರ ಗೋಲ್ಕೊಂಡ ಸುಲ್ತಾನರ ನಿರಂತರ ದಾಳಿಗಳು, ಇದರಿಂದಾಗಿ ಅದು ಕ್ರಮೇಣ ಕ್ಷೀಣಿಸಿ ಸುಮಾರು 1646ರ ಹೊತ್ತಿಗೆ ಪೂರ್ತಿಯಾಗಿ ಇಲ್ಲವಾಯಿತು. ಸಾಂಸ್ಕೃತಿಕವಾಗಿ ಇದರ ನೆನಪು ಹೇಗೆ ಉಳಿದಿದೆ? ಇದನ್ನ ಒಂದು ಸುವರ್ಣಯುಗದ ಅಂತ್ಯ ಅಂತಾನೆ ಪರಿಗಣಿಸಲಾಗುತ್ತೆ. ಹಂಪಿಯ ಅವಶೇಷಗಳು ಅವು ಇವತ್ತಿಗೂ ಆ ಗತವೈಭವ ಮತ್ತೆ ಅದರ ನಾಶದ ಕಥೆಯನ್ನ ಹೇಳ್ತವೆ. ಹೌದು, ಈಗ್ಲೂ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ನಿಜ, ಇತಿಹಾಸಕಾರರಿಗೆ, ಪ್ರವಾಸಿಗರಿಗೆ ಅದು ಮುಖ್ಯವಾದ ಸ್ಥಳ. ಆದ್ರೂ ದಕ್ಷಿಣದಲ್ಲಿ ಹಿಂದೂ ಸಂಪ್ರದಾಯಗಳು ಮುಂದುವರೆದವು. ಆಮೇಲೆ ಮರಾಠರು ಉದಯಿಸೋಕೆ ಕೂಡ ವಿಜಯನಗರದ ಪತನ ಪರೋಕ್ಷವಾಗಿ ಒಂದು ರಾಜಕೀಯ ಅವಕಾಶ ಸೃಷ್ಟಿಸ್ತು ಅಂತಾನೂ ಕೆಲವರು ವಿಶ್ಲೇಷಿಸ್ತಾರೆ. ಸರಿ, ಈಗ ನಾವು ಬಹುಶಃ ಅತ್ಯಂತ ಸೂಕ್ಷ್ಮವಾದ ಆದ್ರೆ ಬಹಳ ಮುಖ್ಯವಾದ ಚರ್ಚೆಗೆ ಬರೋಣ. ತಾಳಿಕೋಟೆ ಕದನವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದೊಂದು ಧಾರ್ಮಿಕ ಸಂಘರ್ಷವೇ? ಅಂದ್ರೆ ಹಿಂದೂ ಧರ್ಮ ವರ್ಸಸ್ ಇಸ್ಲಾಂ, ನಾಗರಿಕತೆಗಳ ಸಂಘರ್ಷ ಅಂತ ಕೆಲವರು ಹೇಳ್ತಾರಲ್ಲ, ಆ ತರಹನ? ಇದು ಬಹಳ ವಿವಾದಾತ್ಮಕ ಪ್ರಶ್ನೆ. ನಿಜ, ಹಳೆಯ ಇತಿಹಾಸಕಾರರು, ವಿಶೇಷವಾಗಿ ಬ್ರಿಟಿಷರ ಕಾಲದವರು ಮತ್ತೆ ಕೆಲವು ರಾಷ್ಟ್ರೀಯವಾದಿ ಇತಿಹಾಸಕಾರರು, ಉದಾಹರಣೆಗೆ ರಾಬರ್ಟ್ ಸೆವೆಲ್, ಹೌದು, ಅವರ ಹಾಗೆ ಅವರಿದನ್ನ ನೇರವಾಗಿ ಹಿಂದೂಗಳ ಕೊನೆಯ ಮಹಾಸಾಮ್ರಾಜ್ಯದ ಪತನ ಮತ್ತು ಮುಸ್ಲಿಂ ಆಕ್ರಮಣಕಾರರ ವಿಜಯ ಅಂತಾನೆ ಚಿತ್ರಿಸಿದರು. ಈ ನಿರೂಪಣೆ ಬಹಳ ಕಾಲದಿಂದ ಜನಪ್ರಿಯವಾಗಿದೆ ಕೂಡ. ಆದ್ರೆ ಆಧುನಿಕ ಇತಿಹಾಸಕಾರರು ಇದನ್ನ ಪ್ರಶ್ನಿಸ್ತಾರಲ್ಲ. ರಿಚರ್ಡ್ ಈಟನ್, ಸಂಜಯ್ ಸುಬ್ರಹ್ಮಣ್ಯಂ ಅವರಂತಹ ವಿದ್ವಾಂಸರು ಏನ್ ಹೇಳ್ತಾರೆ? ಹೌದು, ಆಧುನಿಕ ವಿದ್ವಾಂಸರು ಈ ಸರಳವಾದ ಧಾರ್ಮಿಕ ಯುದ್ಧ ಅನ್ನೋ ವಾದವನ್ನು ಒಪ್ಪೋದಿಲ್ಲ. ಅವರ ವಿಶ್ಲೇಷಣೆಗಳು ಹೆಚ್ಚು ಕಾಂಪ್ಲೆಕ್ಸ್ ಆಗಿವೆ. ಅವರ ವಾದಕ್ಕೆ ಆಧಾರಗಳೇನು? ಹಲವಾರು ಆಧಾರಗಳಿವೆ. ಒಂದು, ಸ್ವತಃ ರಾಮರಾಯನೇ ರಾಜಕೀಯ ಲಾಭಕ್ಕಾಗಿ ಹಲವು ಬಾರಿ ಮುಸ್ಲಿಂ ಸುಲ್ತಾನರ ಜೊತೆ ಸೇರಿದ್ದ, ಅವರ ಪರವಾಗಿ ಯುದ್ಧ ಮಾಡಿದ್ದ. ಹೌದು, ಅದನ್ನು ನಾವು ಚರ್ಚೆ ಮಾಡಿದ್ವಿ. ಎರಡನೆಯದು, ವಿಜಯನಗರದ ಒಳಗಿನ ಸಾಂಸ್ಕೃತಿಕ ಸಮ್ಮಿಶ್ರಣ.
ನಾವು ಮಾತಾಡಿದ ಹಾಗೆ ಆಸ್ಥಾನ, ಆಡಳಿತ, ಉಡುಪು, ಬಿರುದು, ವಾಸ್ತುಶಿಲ್ಪ ಎಲ್ಲದರಲ್ಲೂ ಪರ್ಷಿಯನ್ ಇಸ್ಲಾಮಿಕ್ ಪ್ರಭಾವವಿತ್ತು. ಮೂರನೆಯದು ವಿಜಯನಗರದಲ್ಲಿ ಮುಸ್ಲಿಮರ ಪಾತ್ರ. ಗಿಲಾನಿ ಸಹೋದರರಂತಹ ದೊಡ್ಡ ಸೇನಾಧಿಪತಿಗಳು ಇದ್ರು. ಆಶ್ರಯ ಪಡೆದ ಇಬ್ರಾಹಿಂ ಕುತುಬ್ ಶಾ ಇದ್ದ. ಐನ್ ಅಲ್ ಮುಲ್ಕ್ ಗಿಲಾನಿಯಂತಹ ಗೌರವಾನ್ವಿತ ವ್ಯಕ್ತಿಗಳು ಇದ್ರು. ಸರಿ. ನಾಲ್ಕನೆಯದು ಸುಲ್ತಾನರ ಒಕ್ಕೂಟವೇ ಅಸ್ಥಿರವಾಗಿತ್ತು. ಅದು ಕೇವಲ ತಾತ್ಕಾಲಿಕ. ಬೇರಾರ್ ಅದರಲ್ಲಿ ಸೇರಿರಲಿಲ್ಲ. ಯುದ್ಧ ಮುಗಿದ ತಕ್ಷಣ ಅವರು ಮತ್ತೆ ತಮ್ಮಲ್ಲೇ ಕಿತ್ತಾಡೋಕೆ ಶುರು ಮಾಡಿದ್ರು. ಹೌದು. ಹಾಗಾಗಿ ಇದು ಕೇವಲ ಧಾರ್ಮಿಕ ಐಕ್ಯತೆಯಿಂದ ಆದ ಯುದ್ಧ ಅಲ್ಲ ಅನ್ನೋದು ಸ್ಪಷ್ಟವಾಡುತ್ತೆ. ಹಾಗಾದ್ರೆ ಈ ಆಧುನಿಕ ವಿದ್ವಾಂಸರ ಪ್ರಕಾರ ಇದು ಧಾರ್ಮಿಕ ಯುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ಮತ್ತು ಸೈನಿಕ ಸಂಘರ್ಷ ಅಂತಾನಾ? ಖಂಡಿತವಾಗಿಯೂ ಇದು ಅಧಿಕಾರಕ್ಕಾಗಿ ನಡೆದ ಹೋರಾಟ, ರಾಜಕೀಯ ಮಹತ್ವಾಕಾಂಕ್ಷೆಗಳ ಘರ್ಷಣೆ, ಸೈನಿಕ ತಂತ್ರಜ್ಞಾನ ತಂತ್ರಗಾರಿಕೆಗಳ ಪೈಪೋಟಿ, ಜೊತೆಗೆ ವೈಯಕ್ತಿಕ ನಿಷ್ಠೆ, ದ್ರೋಹ ಇವೆಲ್ಲವೂ ಸೇರಿಕೊಂಡಿದ್ದ ಒಂದು ಸಂಕೀರ್ಣ ಐತಿಹಾಸಿಕ ಘಟನೆ. ಗಿರೀಶ್ ಕಾರ್ನಾಡರ ರಾಕ್ಷಸ ತಂಗಡಿ ನಾಟಕ ಕೂಡ ಇದೇ ಸಂಕೀರ್ಣತೆಯನ್ನು ತೋರಿಸುತ್ತೆ ಅಲ್ವಾ? ಹೌದು. ಆ ನಾಟಕವು ಈ ರಾಜಕೀಯ ವಾಸ್ತವಗಳನ್ನ, ರಾಮರಾಯಣ ವ್ಯಕ್ತಿತ್ವದ ಸಂಕೀರ್ಣತೆಯನ್ನ ಬಹಳ ಚೆನ್ನಾಗಿ ಹಿಡಿದಿಡಲು ಪ್ರಯತ್ನಿಸುತ್ತೆ. ಇದನ್ನ ಬರೀ ಹಿಂದೂ ಮುಸ್ಲಿಂ ಅಂತ ಕಪ್ಪು ಬಿಳುಪಿನಲ್ಲಿ ನೋಡೋದು ಸರಿಯಲ್ಲ. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ತಾಳಿಕೋಟೆ ಕದನ ಕೇವಲ ಒಂದು ಯುದ್ಧ ಅಲ್ಲ, ಅದೊಂದು ಯುಗದ ಅಂತ್ಯ. ಅದರ ಕಾರಣಗಳು ಅನೇಕ. ರಾಮರಾಯಣ ರಾಜತಂತ್ರ, ಸುಲ್ತಾನರ ಅಸಮಾಧಾನ, ಸೈನಿಕ ಬಲಾಬಲ, ತಂತ್ರಜ್ಞಾನ ಮತ್ತು ಕೊನೆಗೆ ಆ ದ್ರೋಹ. ಹೌದು. ಇದರ ಪರಿಣಾಮವಾಗಿ ದಕ್ಷಿಣ ಭಾರತದ ಇತಿಹಾಸವೇ ಬದಲಾಯಿತು. ಆದ್ರೆ ಇದರ ವ್ಯಾಖ್ಯಾನ, ಇಂಟರ್ಪ್ರಿಟೇಷನ್ ಅಷ್ಟು ಸರಳ ಅಲ್ಲ. ನಿಖರವಾಗಿ ಇತಿಹಾಸ ಅಂದ್ರೆ ಹೀಗೆ. ಅದರ ಸಂಕೀರ್ಣತೆಯನ್ನ ಅರ್ಥ ಮಾಡ್ಕೊಳ್ಳಬೇಕು, ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಬೇಕು. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ಕೇಳೋಣವೇ? ಖಂಡಿತ. ಆ ನಿರ್ಣಾಯಕ ದಿನ, ಒಂದು ವೇಳೆ ಆ ಗಿಲಾನಿ ಸಹೋದರರು ದ್ರೋಹ ಮಾಡದೇ ಹೋಗಿದ್ರೆ ಯುದ್ಧದ ಫಲಿತಾಂಶ ಏನಾಗಿರ್ತಿತ್ತು? ವಿಜಯನಗರ ಸಾಮ್ರಾಜ್ಯ ಉಳಿಯುತ್ತಿತ್ತ? ಅದೊಂದು ದೊಡ್ಡ ವಾಟ್ ಇಫ್ ಪ್ರಶ್ನೆ. ಅಥವಾ ಇನ್ನೊಂದು ದೃಷ್ಟಿಯಿಂದ ವಿಜಯನಗರದ ಒಳಗೆ ಅಷ್ಟು ಪರ್ಷಿಯನ್ ಸಾಂಸ್ಕೃತಿಕ ಅಂಶಗಳು ಇದ್ವು, ಐನ್ ಅಲ್ ಮುಲ್ಕ್ನಂತಹ ಮುಸ್ಲಿಂ ಗಣ್ಯರು ಉನ್ನತ ಸ್ಥಾನದಲ್ಲಿದ್ರು, ಅವರಿಗೆ ಅಷ್ಟು ಸ್ವಾತಂತ್ರ್ಯ ಇತ್ತು. ಇದೆಲ್ಲ ನೋಡಿದ್ರೆ 16ನೇ ಶತಮಾನದ ಡೆಕ್ಕನ್ನಲ್ಲಿ ಹಿಂದೂ ವಿಜಯನಗರ ಮತ್ತು ಮುಸ್ಲಿಂ ಸುಲ್ತಾನರ ಪ್ರಪಂಚಗಳ ನಡುವಿನ ಗೆರೆ ನಿಜವಾಗಿಯೂ ಎಷ್ಟು ಸ್ಪಷ್ಟವಾಗಿತ್ತು. ನಾವಿವತ್ತು ಅಂದ್ಕೊಳ್ಳುವಷ್ಟು ಆ ಎರಡು ವಲಯಗಳು ಸಂಪೂರ್ಣವಾಗಿ ಬೇರೆ ಬೇರೆ ಆಗಿದ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇದು ನಮ್ಮನ್ನ ಆ ಕಾಲದ ಸಮಾಜ, ರಾಜಕೀಯದ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚನೆ ಮಾಡೋಕೆ ಹಚ್ಚುತ್ತೆ. ಹೌದು. ಇತಿಹಾಸ ಅಂದ್ರೆ ಕೇವಲ ಉತ್ತರಗಳಲ್ಲ, ಅದು ಸರಿಯಾದ ಪ್ರಶ್ನೆಗಳನ್ನ ಕೇಳೋದ್ರಲ್ಲೂ ಇದೆ.